ನಮಸ್ಕಾರ, KCN ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಒಂದೇ ಕುಟುಂಬದ 4 ಸದಸ್ಯರು ಮೃತಪಟ್ಟ ಘಟನೆ, ಕೌಟುಂಬಿಕ ಕಲಹವೇ ಸಾವಿಗೆ ಕಾರಣ ಎಂದು ಪೊಲೀಸರ ನಿಗಮನ. ಚೆಕ್ ಪೋಸ್ಟ್ ಬಳಿ ನಿಲ್ಲಿಸಿದ್ದ ಆಂಬ್ಯುಲೆನ್ಸ್ ಕಳವುಗೈದು ಕಳ್ಳ ಸಾಗಣೆ ಪ್ರಕರಣಕ್ಕೆ ಸಂಬಂಧಿಸಿದ ಆರೋಪಿಯ ಬಂಧನ. ಉಡುಪಿಯ ಕಾರ್ಕಳ ನಿವಾಸಿ ಶೋಡನ್ ಆಗಿದ್ದಾನೆ ಬಂಧಿತ ಆರೋಪಿ. 15 ವರ್ಷದ ಬಾಲಕನ ಮೇಲೆ ಹಲ್ಲೆ ನಡೆಸಿದ ಪ್ರಕರಣದಲ್ಲಿ ಹೊಸದುರ್ಗ ಪೊಲೀಸರಿಂದ 11 ಜನರ ವಿರುದ್ಧ ಪ್ರಕರಣ ದಾಖಲು. ಇಟ್ಟಮಲ್ ನಿವಾಸಿ ಮೊಹಮ್ಮದ್ ಆದಿಲ್ ಹಲ್ಲೆಗೆ ಒಳಗಾದ ಬಾಲಕ. ಆರಿಕಾಡಿ ಟೋಲ್ ಪ್ಲಾಜಾ ಕುರಿತು ಸುಳ್ಳು ಸುದ್ದಿ ಹರಡಿಸಲಾಗುತ್ತಿದೆ. ನಕಲಿ ಸುದ್ದಿ ಹರಡಿಸುವವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲಾಗುವುದು. ಜಿಲ್ಲಾಧಿಕಾರಿ ಕೆ ಹಿಂಬಶೇಖರ್ ಹೇಳಿಕೆ. ಬೆಕ್ಕನ್ನು ರಕ್ಷಿಸಲು ಆಳವಾದ ಬಾವಿಗೆ ಇಳಿದ ಯುವಕನೊಬ್ಬ ಬಾವಿಯಲ್ಲಿ ಸಿಲುಕಿಕೊಂಡ ಘಟನೆ, ಅಗ್ನಿಶಾಮಕ ದಳ ಆಗಮಿಸಿ ಯುವಕನನ್ನು ರಕ್ಷಣೆ. ವಾರ್ತೆಗಳು ವಿವರವಾಗಿ. ಪಯ್ಯನ್ನೂರು ರಾಮಂತಲಿಯಲ್ಲಿ ಒಂದೇ ಕುಟುಂಬದ 4 ಸದಸ್ಯರು ಮೃತಪಟ್ಟ ಘಟನೆ ನಾಡನ್ನು ಕಣ್ಣೀರು ಸುರಿಸುವಂತೆ ಮಾಡಿದೆ. ಕೌಟುಂಬಿಕ ಕಲಹವೇ ಸಾವಿಗೆ ಕಾರಣ ಎಂದು ಪೊಲೀಸರು ಹೇಳುತ್ತಿದ್ದಾರೆ. ಆತ್ಮಹತ್ಯೆ ಪತ್ರವೂ ಪತ್ತೆಯಾಗಿದೆ. ರಾಮಂತಳಿಯಲ್ಲಿ ಒಂದೇ ಕುಟುಂಬದ 4 ಸದಸ್ಯರು ಮೃತಪಟ್ಟ ಘಟನೆ ನಾಡನ್ನು ಕಣ್ಣೀರು ಸುರಿಸುವಂತೆ ಮಾಡಿದೆ. ವಡಕಂಪಾಡ್ KT ಕಲಾಧರನ್, ತಾಯಿ ಉಷಾ, ಕಲಾಧರನ್ ಅವರ ಮಕ್ಕಳಾದ ಹಿಮಾ ಮತ್ತು ಕಣ್ಣನ್ ಶವವಾಗಿ ಪತ್ತೆಯಾಗಿದ್ದಾರೆ. ಉಷಾ ಹಾಗೂ ಕಲಾಧರನ್ ನೇಣು ಬಿಗಿದ ಸ್ಥಿತಿಯಲ್ಲಿ ಪತ್ತೆಯಾಗಿದ್ದಾರೆ. ಮಕ್ಕಳು ನೆಲದ ಮೇಲೆ ಮಲಗುವ ಸ್ಥಿತಿಯಲ್ಲಿ ಕಂಡುಬಂದಿದ್ದಾರೆ. ಇಬ್ಬರು ಮಕ್ಕಳಿಗೆ ವಿಷ ನೀಡಿ ಬಳಿಕ ಆತ್ಮಹತ್ಯೆ ಮಾಡಿಕೊಂಡಿರಬಹುದು ಎಂದು ಪೊಲೀಸರ ಆರಂಭಿಕ ನಿಗಮನ. ಕಳೆದ ಸೋಮವಾರ ರಾತ್ರಿ 8 ಗಂಟೆ ಸುಮಾರಿಗೆ ಈ ಘಟನೆ ನಡೆದಿದೆ. ಸಂಜೆ ಮನೆಯಲ್ಲಿ ಯಾರೂ ಕಾಣದ ಕಾರಣ ಕಲಾಧರನ್ ತಂದೆ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದರು. ಬಳಿಕ ನಡೆದ ಅನ್ವೇಷಣೆ ಸಮಯದಲ್ಲಿ 4 ಮೃತಪಟ್ಟಿರುವುದು ಪತ್ತೆಯಾಗಿದೆ. ಮನೆಯಲ್ಲಿ ಆತ್ಮಹತ್ಯೆ ಪತ್ರ ಕೂಡ ಪತ್ತೆಯಾಗಿದೆ. ಸಾವಿಗೆ ಕೌಟುಂಬಿಕ ಕಲಹ ಕಾರಣ ಎಂದು ಪೊಲೀಸರು ಹೇಳುತ್ತಾರೆ. ಕಲಾಧರನ್ ಹಾಗೂ ಅವರ ಪತ್ನಿ ನಯನ್ತಾರ ನಡುವೆ ಕೌಟುಂಬಿಕ ನ್ಯಾಯಾಲಯದಲ್ಲಿ ಪ್ರಕರಣವಿದೆ. ಮಾಹಿತಿಯ ಮೇರೆಗೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಸೇರಿದಂತೆ ಹಿರಿಯ ಪೊಲೀಸರು ಸ್ಥಳಕ್ಕೆ ಆಗಮಿಸಿ ವಿವರವಾದ ಪರಿಶೀಲನೆ ನಡೆಸಿದರು. ನ್ಯೂಸ್ ಬ್ಯೂರೋ, ಪಯ್ಯನ್ನೂರು. ಮಂಗಳೂರು ಚೆಕ್ ಪೋಸ್ಟ್ ಬಳಿ ನಿಲ್ಲಿಸಿದ್ದ ಆಂಬ್ಯುಲೆನ್ಸ್ ಕಳವುಗೈದು ಕಳ್ಳ ಸಾಗಣೆ ಪ್ರಕರಣಕ್ಕೆ ಸಂಬಂಧಿಸಿದ 27 ವರ್ಷದ ಯುವಕನನ್ನು ಬಂಧಿಸಲಾಗಿದೆ. ಉಡುಪಿಯ ಕಾರ್ಕಳ ನಿವಾಸಿ ಶೋಡನ್ ಆಗಿದ್ದಾನೆ ಬಂಧಿತ ಆರೋಪಿ. ಕಡಬದ ಶಿರಡಿ ನಿವಾಸಿ ಸುರೇಶ್ ನೀಡಿದ ದೂರಿನ ಆಧಾರದ ಮೇಲೆ ಆರೋಪಿಯನ್ನು ಬಂಧಿಸಲಾಗಿದೆ. ಮಂಗಳೂರು ಗುಂಡ್ಯ ಚೆಕ್ ಪೋಸ್ಟ್ ಬಳಿ ನಿಲ್ಲಿಸಿದ್ದ ಆಂಬ್ಯುಲೆನ್ಸ್ ಅಪಹರಿಸಿದ್ದಕ್ಕಾಗಿ 22 ವರ್ಷದ ಯುವಕನನ್ನು ಬಂಧಿಸಲಾಗಿದೆ. ಉಡುಪಿಯ ಕಾರ್ಕಳ ನಿವಾಸಿ ಶೋಡನ್ ಎಂಬಾತನನ್ನು ಬಂಧಿಸಲಾಗಿದೆ. ಕಡಬದ ಶಿರಾಡಿ ಮೂಲದ ಸುರೇಶ್ ನೀಡಿದ ದೂರಿನ ಮೇರೆಗೆ ಈ ಬಂಧನ ಮಾಡಲಾಗಿದೆ. ಈ ತಿಂಗಳ 19ರಂದು ಆಂಬ್ಯುಲೆನ್ಸ್ ಕಳವುಗೈಯಲಾಗಿತ್ತು. ಅಪಘಾತಕ್ಕೆ ಸಂಬಂಧಿಸಿದ ತುರ್ತು ಕರೆಯ ನಿರೀಕ್ಷೆಯಲ್ಲಿ ಆಂಬ್ಯುಲೆನ್ಸ್ ಅನ್ನು ಗುಂಡ್ಯ ಚೆಕ್ ಪೋಸ್ಟ್ ಬಳಿ ನಿಲ್ಲಿಸಲಾಗಿತ್ತು. ಮತ್ತೊಬ್ಬ ಚಾಲಕ ಅದನ್ನು ಚಲಾಯಿಸಲು ಶೀಘ್ರದಲ್ಲೇ ಬರುತ್ತಾನೆ ಎಂದು ಸುರೇಶಿಗೆ ತಿಳಿಸಿದಾಗ ಅವರು ಮನೆಗೆ ಹೋಗುವ ಮೊದಲು ವಾಹನದೊಳಗೆ ಕೀಲಿಯನ್ನು ಬಿಟ್ಟು ಹೋಗಿದ್ದರು. 20ರಂದು ಬೆಳಿಗ್ಗೆ ಹಿಂತಿರುಗಿದಾಗ ವಾಹನ ಕಾಣೆಯಾಗಿರುವುದು ಕಂಡುಬಂದಿದೆ. ಬಳಿಕ ಉಪ್ಪಿನಂಗಡಿ ಪೊಲೀಸರಿಗೆ ದೂರು ನೀಡಲಾಯಿತು. ಹಾಸನ ಜಿಲ್ಲಾ ಪೊಲೀಸರ ಸಹಾಯದಿಂದ ಆರೋಪಿಯನ್ನು ಬಂಧಿಸಲಾಗಿದೆ. ನ್ಯೂಸ್ ಬ್ಯೂರೋ, ಮಂಗಳೂರು. ಕಾಸರಗೋಡು 15 ವರ್ಷದ ಬಾಲಕನ ಮೇಲೆ ಹಲ್ಲೆ ನಡೆಸಿದ ಪ್ರಕರಣದಲ್ಲಿ ಹೊಸದುರ್ಗ ಪೊಲೀಸರು 11 ಜನರ ವಿರುದ್ಧ ಪ್ರಕರಣ ದಾಖಲಿಸಿದ್ದಾರೆ. 10ನೇ ತರಗತಿ ವಿದ್ಯಾರ್ಥಿ ಇಟ್ಟಮಲ್ ಮೊಹಮ್ಮದ್ ಆದಿಲ್ ಮೇಲೆ ಹಲ್ಲೆ ನಡೆಸಿದವರ ವಿರುದ್ಧ ಪ್ರಕರಣ ದಾಖಲಾಗಿದೆ. ವಿದ್ಯಾರ್ಥಿಯು ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾನೆ. ಕಾಂಜಂಗಾಡಿನ ಇಟ್ಟಮಲ್ನಲ್ಲಿ 15 ವರ್ಷದ ಬಾಲಕನ ಮೇಲೆ ಹಲ್ಲೆ ನಡೆಸಿದ ಪ್ರಕರಣದಲ್ಲಿ ಹೊಸದುರ್ಗ ಪೊಲೀಸರು 11 ಜನರ ವಿರುದ್ಧ ಪ್ರಕರಣ ದಾಖಲಿಸಿದ್ದಾರೆ. ಅಜನೂರು ಇಟ್ಟಮಲ್ನ ಅಶ್ರಫ್ ಪುತ್ರ 10ನೇ ತರಗತಿ ವಿದ್ಯಾರ್ಥಿ ಮೊಹಮ್ಮದ್ ಆದಿಲ್ ಮೇಲೆ ಹಲ್ಲೆ ನಡೆಸಿದವರ ವಿರುದ್ಧ ಪ್ರಕರಣ ದಾಖಲಾಗಿದೆ. ಅಕ್ರಮ ಸಭೆ, ಅಡಚಣೆ, ದಾಳಿ ಎಂಬ ಸೆಷನ್ ಅಡಿಯಲ್ಲಿ ಪ್ರಕರಣ ದಾಖಲಾಗಿದೆ. ಸ್ನೇಹಿತನ ಮನೆಗೆ ಹೋಗುವಾಗ ಇಟ್ಟಮಲ್ನಲ್ಲಿ ಹಲ್ಲೆ ನಡೆಸಲಾಗಿದೆ ಎಂದು ದೂರು ನೀಡಲಾಗಿದೆ. ಫುಟ್ಬಾಲ್ ಆಟದ ಸಮಯದಲ್ಲಿ ಉಂಟಾದ ಸಮಸ್ಯೆಯಿಂದ ಈ ದಾಳಿ ನಡೆದಿದೆ. ಸುಮಾರು 10 ಜನರ ಗುಂಪು ಆದಿಲ್ನನ್ನು ಸುತ್ತುವರೆದು ಹಲ್ಲೆ ನಡೆಸಿದೆ. ಇದರ CCTV ದೃಶ್ಯಾವಳಿಗಳನ್ನು ಸಹ ಬಿಡುಗಡೆ ಮಾಡಲಾಗಿದೆ. ಮುಖ ಹಾಗೂ ಕೈಗೆ ಹೊಡೆದು ನೆಲದ ಮೇಲೆ ಒದ್ದು ಗಾಯಗೊಳಿಸಲಾಗಿದೆ ಎಂದು FIRನಲ್ಲಿ ಉಲ್ಲೇಖಿಸಲಾಗಿದೆ. ಗಾಯಗೊಂಡ ವಿದ್ಯಾರ್ಥಿ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾನೆ. ഞാനും
എൻ്റെ ഫ്രണ്ടും ഞാൻ എക്സാം കഴിഞ്ഞിട്ട് 12 മണി ആ സമയത്ത് മറ്റേ എൻ്റെ ഫ്രണ്ടിൻ്റെ പെരക്കേക്ക് പോകുന്നുണ്ടായിന്. പോകുമ്പോൾ ഒരു 10-12 ആൾ വന്നിട്ട് എന്നെ ഒരു കാരണവും ഇല്ലാതെ ഒരു ഇതും ഇല്ലാതെ എന്നെ നല്ലോണം തച്ച് എന്നെ ചവിട്ടി എല്ലാം ചെയ്തിട്ട് അടുക്കുള്ള വീട്ടുകാർ വരുമ്പോൾ ഇവർ എല്ലാവരും രക്ഷപ്പെട്ട് പാഞ്ഞിട്ട്. എന്നിട്ട് എൻ്റെ ചങ്ങായി അതിൻ്റെ ഇടയിൽ എന്നെ തടുക്കാൻ വരുമ്പോൾ ഓനെയും ഇവർ പിടിച്ചു മാറ്റിയിട്ട് വേറെ 2 എണ്ണം കൊടുത്തിന്. എന്നിട്ട് ആ വീട്ടുകാർ വന്നതുകൊണ്ട് ഞാൻ രക്ഷപ്പെട്ട്. ഇവർ നല്ലോണം ടച്ച്, ഇവർ കുറേ ആളുണ്ടായിന്. എന്നിട്ട് ലാസ്റ്റ് മുഖത്തും കൂടി ചവിട്ടിയിട്ട് നല്ലോണം കുത്തി നല്ലോണം എന്തെല്ലോ ചെയ്തിന്. ഞാൻ ഒറ്റയ്ക്കുണ്ടായി, ഒരു 10-12 ആളുണ്ടായിന്. എൻ്റെ നെഞ്ഞ്, ഷോൾഡർ എല്ലായിടത്തും കുത്തിയിട്ട് ഇവർ ആ വീട്ടുകാരുണ്ടായതുകൊണ്ട് മാത്രമാണ് ഞാൻ രക്ഷപ്പെട്ടത്. വീട്ടുകാർ വരുമ്പോൾ ഇവർ എല്ലാവരും പാഞ്ഞ്. ഞാൻ ഒറ്റയ്ക്ക് മാത്രം ഉണ്ടായത്, എൻ്റെ ആരും ഉണ്ടായില്ല. എൻ്റെ ഒരു ഫ്രണ്ട് ഉണ്ടായിന്, വേറെ ഫ്രണ്ടിൻ്റെ പെരക്കേക്കാന്ന് പോകുന്നുണ്ടായി. അപ്പോൾ ഇവർ വന്നിട്ട് ഒരു 10-12 ആളുണ്ടാവും. എന്നിട്ട് എല്ലാവരും എത്തിയിട്ട് ഒരു കാരണം ഉണ്ടായിട്ട് അതിന് വേണ്ടിയിട്ട് എന്നെ തച്ചിട്ട് ഇവർ ആ വീട്ടുകാരുണ്ടായതുകൊണ്ട് ഇവർ പോയി. അല്ലെങ്കിൽ ഞാൻ അവിടെ ബാക്കി എങ്ങനെ ആയില്ലായിരുന്നു. ನ್ಯೂಸ್ ಬ್ಯೂರೋ ಕಾಂಜಂಗಾಡ್. ರಾಷ್ಟ್ರೀಯ ಹೆದ್ದಾರಿಯಲ್ಲಿರುವ ಆರಿಕಾಡಿ ಟೋಲ್ ಪ್ಲಾಜಾ ಕುರಿತು ಸುಳ್ಳು ಸುದ್ದಿ ಹರಡಲಾಗುತ್ತಿದೆ ಎಂದು ಜಿಲ್ಲಾಧಿಕಾರಿ ಕೆ ಇಂಬಶೇಖರ್. ಜಿಲ್ಲಾಧಿಕಾರಿ ವಿಶೇಷ ಸಭೆ ಕರೆದಿದ್ದಾರೆ ಎಂದು ಸುಳ್ಳು ಸುದ್ದಿ ಹರಡಲಾಗಿಸುತ್ತಿದೆ. ಟೋಲ್ ಪ್ಲಾಜಾಗೆ ಸಂಬಂಧಿಸಿದ ವಿಷಯವು ಹೈಕೋರ್ಟ್ ಪರಿಶೀಲನೆಯಲ್ಲಿದೆ. ಕೋರ್ಟ್ನಿಂದ ತೀರ್ಪು ಬಂದ ಬಳಿಕವೇ ಜಿಲ್ಲಾಡಳಿತದಿಂದ ಕಾನೂನು ಹಸ್ತಕ್ಷೇಪ ಇರುತ್ತದೆ. ನಕಲಿ ಸುದ್ದಿ ಹರಡಿಸುವವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವುದು ಎಂದು ಜಿಲ್ಲಾಧಿಕಾರಿ ಸ್ಪಷ್ಟಪಡಿಸಿದರು. ಬೆಕ್ಕನ್ನು ರಕ್ಷಿಸಲು ಆಳವಾದ ಬಾವಿಗೆ ಇಳಿದ ಯುವಕನೊಬ್ಬ ಬಾವಿಯಲ್ಲಿ ಸಿಲುಕಿಕೊಂಡ ಘಟನೆ ನಡೆದಿದೆ. ಬೆಕ್ಕನ್ನು ರಕ್ಷಿಸಿದ ಬಳಿಕ ಯುವಕ ಹಗ್ಗದ ಸಹಾಯದಿಂದ ಮೇಲೇರುವ ಸಮಯದಲ್ಲಿ ಹಗ್ಗದ ಹಿಡಿತ ನಿಯಂತ್ರಣ ಕಳೆದುಕೊಂಡು ಬಾವಿಗೆ ಬಿದ್ದಿದ್ದಾನೆ. ಅಗ್ನಿಶಾಮಕ ದಳ ಆಗಮಿಸಿ ಯುವಕನನ್ನು ರಕ್ಷಿಸಿತು. ಪೆರಿಯ ಬಜಾರ್ನಲ್ಲಿ ವಿಲ್ಲರಾಮ್ ಪದಿಯಲ್ಲಿ ಈ ಘಟನೆ ನಡೆದಿದೆ. ಬೆಕ್ಕನ್ನು ರಕ್ಷಿಸಲು ಆಳವಾದ ಬಾವಿಗೆ ಇಳಿದ ಯುವಕ ಬಾವಿಯಲ್ಲಿ ಸಿಲುಕಿಕೊಂಡ ಘಟನೆ ಪೆರಿಯ ಬಜಾರ್ ವಿಲ್ಲಾರಾಮ್ ಪದಿಯಲ್ಲಿ ನಡೆದಿದೆ. ಬೆಕ್ಕನ್ನು ರಕ್ಷಿಸಿದ ಬಳಿಕ ಯುವಕ ಮೇಲೇರುವಾಗ ಹಗ್ಗದ ಹಿಡಿತ ಬಿಟ್ಟು ಬಾವಿಗೆ ಬಿದ್ದಿದ್ದಾರೆ. ಅಗ್ನಿಶಾಮಕ ದಳದವರು ಆಗಮಿಸಿ ಯುವಕನನ್ನು ರಕ್ಷಿಸಿದ್ದಾರೆ. ಬಾವಿಯಲ್ಲಿ ಸಿಲುಕಿದ ಯುವಕ ವಿಲ್ಲರಾಮ್ ಪದಿಯ ಕುಂಜಿಕೃಷ್ಣನ್ ಅವರ ಪುತ್ರ ಮಿಥುನ್. ಮನೆಯಲ್ಲಿದ್ದ ಬೆಕ್ಕು ಬಾವಿಗೆ ಬಿದ್ದ ಬಳಿಕ ಹಗ್ಗ ಕಟ್ಟಿ ಬಾವಿಗೆ ಇಳಿದ ಮಿಥುನ್ ಬೆಕ್ಕನ್ನು ಚೀಲದಲ್ಲಿ ಹಾಕಿ ಅದನ್ನು ಹಗ್ಗಕ್ಕೆ ಕಟ್ಟಿ ಮೇಲಕ್ಕೆ ಕೊಂಡೊಯ್ಯುವ ಬಳಿಕ ಮೇಲಕ್ಕೆ ಏರಲು ಪ್ರಯತ್ನಿಸುವಾಗ ಪ್ಲಾಸ್ಟಿಕ್ ಹಗ್ಗದಿಂದ ನಿಯಂತ್ರಣ ತಪ್ಪಿ 2 ಅಡಿ ಆಳಕ್ಕೆ ಬಿದ್ದರು. ಮಿಥುನ್ ಮೇಲಕ್ಕೆ ಏರಲು ಪ್ರಯತ್ನ ಪಟ್ಟರೂ ಸಾಧ್ಯವಾಗುತ್ತಿಲ್ಲ. ಅದಕ್ಕಾಗಿ ಅಗ್ನಿಶಾಮಕ ದಳದವರನ್ನು ಕರೆಯಲಾಯಿತು. ಕಾಂಜಂಗಾಡ್ ಅಗ್ನಿಶಾಮಕ ದಳದ ಎಸ್ಎಫ್ಆರ್ OKV ಪ್ರಕಾಶನ್, FRO ಚಾಲಕ ಸಹಜನ್, FROಗಳಾದ ಶ್ರೀದೇವ್, ದಿಲೀಪ್, ಹೋಮ್ಗಾರ್ಡ್ ರಾಘವನ್ ರಕ್ಷಣಾ ಕಾರ್ಯಾಚರಣೆ ನಡೆಸಿದರು. ನೀರಿಲ್ಲದ ಬಾವಿಯಾದ್ದರಿಂದ ದೊಡ್ಡ ಅಪಘಾತ ತಪ್ಪಿದೆ ಎಂದು ಅಗ್ನಿಶಾಮಕ ದಳ ತಿಳಿಸಿದೆ. ಹೆಚ್ಚಿನ ಆಳವಿರುವ ಇಂತಹ ಬಾವಿಗಳನ್ನು ಸುರಕ್ಷಾ ವ್ಯವಸ್ಥೆಗಳಿಲ್ಲದೆ ಪ್ರವೇಶಿಸಬಾರದು ಹಾಗೂ ಅದು ಅಪಾಯವನ್ನುಂಟು ಮಾಡಬಹುದು ಎಂದು ಅಗ್ನಿಶಾಮಕ ದಳದ ಅಧಿಕಾರಿಗಳು ಎಚ್ಚರಿಕೆ ನೀಡಿದ್ದಾರೆ. ನ್ಯೂಸ್ ಬ್ಯೂರೋ, ಪೆರಿಯಾ. ಕಾಸರಗೋಡು ಕರಿಂದಲಂನಲ್ಲಿ ಗೃಹಿಣಿಯೊಬ್ಬರು ನಿಗೂಢವಾಗಿ ಸಾವನ್ನಪ್ಪಿದ ಘಟನೆಯಲ್ಲಿ ಸಹಜ ಸಾವು ಎಂದು ಪ್ರಾಥಮಿಕ ನಿಗಮನ. ಕರಿಂದಲಂನ ತೋಳೇನಿ ಮುತ್ತಪ್ಪನ್ ದೇವಸ್ಥಾನದ ನಿವಾಸಿ ಪಿ ಲಕ್ಷ್ಮೀಕುಟ್ಟಿ ಅಮ್ಮ ಮೃತಪಟ್ಟ ದುರ್ದೇವಿ. ನೀಲೇಶ್ವರ ಕರಿಂದಳಂನಲ್ಲಿ ಗೃಹಿಣಿಯೊಬ್ಬರು ನಿಗೂಢವಾಗಿ ಸಾವನ್ನಪ್ಪಿದ ಘಟನೆಯ ಬಗ್ಗೆ ಪೊಲೀಸರು ತನಿಖೆ ತೀವ್ರಗೊಳಿಸಿದ್ದಾರೆ. ಕರಿಂದಳಂ ಸರ್ಕಾರಿ ಕಾಲೇಜು ಬಳಿಯ ಮನೆಯಲ್ಲಿ ಒಂಟಿಯಾಗಿ ವಾಸಿಸುವ ಸಿ ಲಕ್ಷ್ಮೀಕುಟ್ಟಿ ಅಮ್ಮ ಕಳೆದ ದಿನ ರಾತ್ರಿ ಮನೆಯಲ್ಲಿ ಶವವಾಗಿ ಪತ್ತೆಯಾಗಿದ್ದಾರೆ. 80 ವರ್ಷದ ಲಕ್ಷ್ಮೀಕುಟ್ಟಿಯಮ್ಮ ಉದ್ಯೋಗ ಖಾತರಿ ಯೋಜನೆಯ ಕೆಲಸಗಾರರಾಗಿದ್ದರು. ರಾತ್ರಿಯಾದರೂ ಮನೆಯಲ್ಲಿ ಬೆಳಕು ಇಲ್ಲದ ಕಾರಣ ಆ ಪ್ರದೇಶದ ನಿವಾಸಿಗಳು ಸಂಶಯಗೊಂಡು ಮನೆಗೆ ಆಗಮಿಸಿ ಅಡುಗೆ ಕೋಣೆಯ ಬಾಗಿಲು ತೆರೆದ ಸ್ಥಿತಿಯಲ್ಲಿತ್ತು. ಬಳಿಕ ಪರಿಶೀಲಿಸಿದಾಗ ಅಡುಗೆ ಕೋಣೆಯಲ್ಲಿ ಕುಸಿದು ಬಿದ್ದ ಸ್ಥಿತಿಯಲ್ಲಿ ಪತ್ತೆಯಾಗಿದ್ದಾರೆ. ಮನೆಯ ಮೈನ್ ಸ್ವಿಚ್ ಆಫ್ ಆಗಿತ್ತು, ಗೇಟು ಕೂಡ ಲಾಕ್ ಆಗಿತ್ತು. ಮಾಹಿತಿಯ ಆಧಾರದ ಮೇಲೆ ನೀಲೇಶ್ವರ ಪೊಲೀಸರು ಸ್ಥಳಕ್ಕೆ ತಲುಪಿ ಪರೀಕ್ಷೆ ನಡೆಸಿ ಸಾವನ್ನು ದೃಢಪಡಿಸಿದರು. ಬೆರಳತ್ತು ತಜ್ಞರು ಶ್ವಾನದಳ ಸ್ಥಳಕ್ಕೆ ಆಗಮಿಸಿ ಪರೀಕ್ಷೆ ನಡೆಸಿತು. ಕಳೆದ ವರ್ಷ ಇದೇ ಮನೆಯಿಂದ ಚಿನ್ನ ಕಳವು ಮಾಡಲಾಗಿತ್ತು. ಆ ಪ್ರಕರಣದ ಆರೋಪಿ ಇನ್ನೂ ಪತ್ತೆಯಾಗಿಲ್ಲ. ಲಕ್ಷ್ಮೀಕುಟ್ಟಿಯಮ್ಮ ಅವರ ಮರಣ ಸಹಜ ಸಾವು ಎಂದು ಪ್ರಾಥಮಿಕ ನಿಗಮನ. ಲಕ್ಷ್ಮೀಕುಟ್ಟಿಯಮ್ಮ CPIM ಕರಿಂದಳಂ ಪಶ್ಚಿಮ ಶಾಖೆಯ ಸದಸ್ಯರಾಗಿದ್ದರು. ಅವರ ಪತಿ ದಿವಂಗತ ರವೀಂದ್ರನ್ ನಾಯರ್. ನ್ಯೂಸ್ ಬ್ಯೂರೋ,
ನೀಲೇಶ್ವರ. ಹೊಸದುರ್ಗ ಪೋಕ್ಸೋ ನ್ಯಾಯಾಲಯದಲ್ಲಿ ಕ್ರಿಸ್ಮಸ್ ಆಚರಣೆಯನ್ನು ಆಯೋಜಿಸಲಾಯಿತು. ಹೆಚ್ಚುವರಿ ಜಿಲ್ಲಾ ಜಡ್ಜ್ PM ಸುರೇಶ್ ಕೇಕ್ ಕತ್ತರಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಹೊಸದುರ್ಗ ಪೋಸ್ಕೋ ನ್ಯಾಯಾಲಯದಲ್ಲಿ ಕ್ರಿಸ್ಮಸ್ ಆಚರಣೆಯನ್ನು ಆಯೋಜಿಸಲಾಗಿತ್ತು. ಹೆಚ್ಚುವರಿ ಜಿಲ್ಲಾ ಜಡ್ಜ್ PM ಸುರೇಶ್ ಕೇಕ್ ಕತ್ತರಿಸುವ ಮೂಲಕ ಸಮಾರಂಭವನ್ನು ಉದ್ಘಾಟಿಸಿದರು. ಬ್ರಾಂಚ್ ಕ್ಲರ್ಕ್ ಪ್ರತಿ ಸ್ವಾಗತಿಸಿದರು. ಪಬ್ಲಿಕ್ ಪ್ರಾಸಿಕ್ಯೂಟರ್ ಗಂಗಾಧರನ್, ಶಶಿಧರನ್ ಮಾಯಿಚ, ಹೋಂಗಾರ್ಡ್ PK ಜಯನ್, ಸುಮಾ ಮುಂತಾದವರು ಶುಭ ಹಾರೈಸಿದರು. ನ್ಯೂಸ್ ಬ್ಯೂರೋ ಕಾಂಜಂಗಾಡ್. ರೈಲು ಪ್ರಯಾಣಿಕರಿಗೆ ಸಂತೋಷ ಸುದ್ದಿ. ಇಂದಿನಿಂದ ರೈಲು ಹೊರಡುವ 10 ಗಂಟೆಗಳ ಮೊದಲು ಮೀಸಲಾತಿ ಚಾರ್ಜ್ ಸಿದ್ಧವಾಗಲಿದೆ. ಇಂದು ನಿಮಗೆ ಇದರ ಬಗ್ಗೆ ಕುರಿತಾದ ಮಾಹಿತಿ ಇಲ್ಲಿದೆ. ಪ್ರಯಾಣಿಕರು ತಮ್ಮ ಟಿಕೆಟ್ ಸ್ಥಿತಿಯನ್ನು 10 ಗಂಟೆಗಳ ಮುಂಚಿತವಾಗಿ ತಿಳಿದುಕೊಳ್ಳಲು ಅನುವು ಮಾಡಿಕೊಡುವ ರೀತಿಯಲ್ಲಿ ಭಾರತೀಯ ರೈಲ್ವೆ ಮೊದಲ ಮೀಸಲಾತಿ ಚಾರ್ಟ್ ಸಿದ್ಧಪಡಿಸುವ ಸಮಯವನ್ನು ಪರಿಷ್ಕರಿಸಿದೆ. ಈ ಕ್ರಮವು ಅನಿಶ್ಚಿತತೆಯನ್ನು ಕಡಿಮೆ ಮಾಡುವ ಹಾಗೂ ಪ್ರಯಾಣಿಕರು ತಮ್ಮ ಯಾತ್ರೆಯನ್ನು ಸುಖವಾಗಿ ಯೋಜಿಸಲು ಸುಲಭಗೊಳಿಸುವ ಗುರಿಯನ್ನು ಹೊಂದಿದೆ. ಈ ಹಿಂದೆ ರೈಲು ಹೊರಡುವ ಕೇವಲ 4 ಗಂಟೆಗಳ ಮೊದಲು ಮೀಸಲಾತಿ ಚಾರ್ಟ್ಗಳನ್ನು ಸಿದ್ಧಪಡಿಸಲಾಗುತ್ತಿತ್ತು. ಇದು ಹೆಚ್ಚಾಗಿ ಪ್ರಯಾಣಿಕರನ್ನು, ವಿಶೇಷವಾಗಿ ವೇಟಿಂಗ್ ಲಿಸ್ಟ್ ಪಟ್ಟಿಯಲ್ಲಿರುವವರನ್ನು ಕೊನೆಯ ನಿಮಿಷದವರೆಗೆ ಚಿಂತೆಗೀಡು ಮಾಡುತ್ತಿತ್ತು. ಹೊಸ ನಿರ್ಧಾರದೊಂದಿಗೆ ಈ ಚಿಂತೆಗಳು ಕೊನೆಗೊಳ್ಳುತ್ತವೆ. ಬೆಳಗ್ಗೆ 5ರಿಂದ ಮಧ್ಯಾಹ್ನ 2 ಗಂಟೆಗಳ ನಡುವೆ ಹೊರಡುವ ರೈಲುಗಳಿಗೆ ಮೊದಲ ಮೀಸಲಾತಿ ಚಾರ್ಟನ್ನು ಹಿಂದಿನ ದಿನ ರಾತ್ರಿ 8 ಗಂಟೆಯೊಳಗೆ ಸಿದ್ಧಪಡಿಸಲಾಗುತ್ತದೆ. ಮಧ್ಯಾಹ್ನ 2:01ರಿಂದ ರಾತ್ರಿ 11:59ರವರೆಗೆ ಹಾಗೂ ಬೆಳಗ್ಗೆ 12ರಿಂದ ಬೆಳಗ್ಗೆ 5 ಗಂಟೆಗಳ ನಡುವೆ ಹೊರಡುವ ರೈಲುಗಳಿಗೆ 10 ಗಂಟೆಗಳ ಮೊದಲು ಮೊದಲ ಮೀಸಲಾತಿ ಪಟ್ಟಿಯನ್ನು ಸಿದ್ಧಪಡಿಸಲಾಗುತ್ತದೆ. ಈ ಹಿಂದೆ ಮೀಸಲಾತಿ ಪಟ್ಟಿಯನ್ನು 4 ಗಂಟೆಗಳ ಮುಂಚಿತವಾಗಿ ಸಿದ್ಧಪಡಿಸಲಾಗುತ್ತಿತ್ತು. ಇದರಿಂದ ಕೊನೆಯ ಕ್ಷಣದಲ್ಲಿ ಪ್ರಯಾಣಿಕರಿಗೆ ಗಮನಾರ್ಹ ಅನಾನುಕೂಲತೆ ಹಾಗೂ ಗೊಂದಲ ಉಂಟಾಗುತ್ತಿತ್ತು. ನ್ಯೂಸ್ ಬ್ಯೂರೋ ಕಾಸರಗೋಡು. ನಾಡು ನಗರ ಕ್ರಿಸ್ಮಸ್ ಆಚರಣೆಯ ಸಡಗರದಲ್ಲಿವೆ. ಕಾಂಜಂಗಾಡು, ಉನ್ನಿಮೆಸ್ಸಿ, ಫೆರೋನಾ ಪ್ಯಾರಿಸ್ ಹಾಗೂ KCYM ಪ್ರಾದೇಶಿಕ ಘಟಕ ಸಂಯುಕ್ತವಾಗಿ ಕಾಂಜಂಗಾಡ್ ನಗರದಲ್ಲಿ ಕ್ರಿಸ್ಮಸ್ ಕರೋಲ್ ಆಯೋಜಿಸಿತು. ಹೊಸದುರ್ಗ ಟೌನ್ ಹಾಲ್ ಪ್ರದೇಶದಿಂದ ಪ್ರಾರಂಭವಾದ ಕರೋಲ್ ನಾರ್ತ್ ಕೋಟೆಚೇರಿಯಲ್ಲಿ ಸಮಾಪ್ತಿಗೊಂಡಿತು. ಕಾಂಜಂಗಾಡ್, ಉಣ್ಣಿಮೇಶಿಹ, ಫೆರೋನಾ ಪ್ಯಾರಿಸ್ ಹಾಗೂ KCYM ಪ್ರಾದೇಶಿಕ ಘಟಕ ಸಂಯುಕ್ತವಾಗಿ ಕಾಂಜಂಗಾಡ್ ನಗರದಲ್ಲಿ ಕ್ರಿಸ್ಮಸ್ ಕರೋಲ್ ಆಯೋಜಿಸಿತು. ಹೊಸದುರ್ಗ ಟೌನ್ ಹಾಲ್ ಪ್ರದೇಶದಿಂದ ಸಂಗೀತ ವಾದ್ಯಗಳೊಂದಿಗೆ ಹಾಗೂ ಸ್ತಬ್ಧ ಚಿತ್ರಗಳೊಂದಿಗೆ ನಡೆದ ಕರೋಲ್ ನಾರ್ತ್ ಕೋಟಚೇರಿಯಲ್ಲಿ ಮುಕ್ತಾಯಗೊಂಡಿತು. ಚಿತ್ತಾರಿಕಲ್ ಅತಿರುಮಾವು ಚರ್ಚ್ ವಿಕಾರ್ ಫಾದರ್ ನಿಖಿಲ್ ಆಟೋಕರನ್ ಕ್ರಿಸ್ಮಸ್ ಸಂದೇಶ ನೀಡಿದರು. ಕಾಂಜಂಗಾಡ್ ಫೆರೋನಾ ಚರ್ಚ್ ವಿಕಾರ್ ಫಾದರ್ ಜೋಸ್ ಕಳಪುರ, ಕಾಂಜಂಗಾಡ್ ಅಪ್ಪಸ್ತೋಳ ರಾಜ್ಞಿ ಕೆಥೋಲಿಕ್ ಚರ್ಚ್ ವಿಕಾರ್ ಫಾದರ್ ಜೋಸ್ ಅವನೂರ್, KCYM ಫೆರೋನಾ ನಿರ್ದೇಶಕ ಫಾದರ್ ಜೋಬಿನ್ ಪಳ್ಳಿಕಲ್, ಫಾದರ್ ಜೋಯಲ್ ಮೊಗಳ್, ಫಾದರ್ ಅಮಲ್ ತೈಪರಮಿಲ್, ಫೆರೋನಾ ಸಂಯೋಜಕ ವಿಕ್ಟರ್ ಕೋಡಿಮಟ್ಟಂ, ರಾಜಸೆಬನ್ ವಡಕೆಮಟ್ಟಂ, ಶಾಜಿ ಕುಂಬಳದನಂ, CA ಪೀಟರ್, ಸಾಜು ಬೆಳ್ಳಿಪಳ್ಳಿ, CB ಥಾಮಸ್ ಮುಂತಾದವರು ನೇತೃತ್ವ ವಹಿಸಿದರು. ನ್ಯೂಸ್ ಬ್ಯೂರೋ ಕಾಂಜಂಗಾಡ್. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಒಂದೇ ಕುಟುಂಬದ 4 ಸದಸ್ಯರು ಮೃತಪಟ್ಟ ಘಟನೆ, ಕೌಟುಂಬಿಕ ಕಲಹವೇ ಸಾವಿಗೆ ಕಾರಣ ಎಂದು ಪೊಲೀಸರ ನಿಗಮನ. ಚೆಕ್ಪೋಸ್ಟ್ ಬಳಿ ನಿಲ್ಲಿಸಿದ್ದ ಆಂಬ್ಯುಲೆನ್ಸ್ ಕಳವುಗೈದು ಕಳ್ಳ ಸಾಗಣೆ ಪ್ರಕರಣಕ್ಕೆ ಸಂಬಂಧಿಸಿದ ಆರೋಪಿಯ ಬಂಧನ. ಉಡುಪಿಯ ಕಾರ್ಕಳ ನಿವಾಸಿ ಶೋಧನಾಗಿದ್ದಾನೆ ಬಂಧಿತ ಆರೋಪಿ. 15 ವರ್ಷದ ಬಾಲಕನ ಮೇಲೆ ಹಲ್ಲೆ ನಡೆಸಿದ ಪ್ರಕರಣದಲ್ಲಿ ಹೊಸದುರ್ಗ ಪೊಲೀಸರಿಂದ 11 ಜನರ ವಿರುದ್ಧ ಪ್ರಕರಣ ದಾಖಲು. ಇಟ್ಟಮ್ಮಲ್ ನಿವಾಸಿ ಮೊಹಮ್ಮದ್ ಆದಿಲ್ ಹಲ್ಲೆಗೆ ಒಳಗಾದ ಬಾಲಕ. ಆರಿಕಾಡಿ ಟೋಲ್ ಪ್ಲಾಜಾ ಕುರಿತು ಸುಳ್ಳು ಸುದ್ದಿ ಹರಡಿಸಲಾಗುತ್ತಿದೆ. ನಕಲಿ ಸುದ್ದಿ ಹರಡಿಸುವವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲಾಗುವುದು. ಜಿಲ್ಲಾಧಿಕಾರಿ ಕೆ ಹಿಂಬಶೇಖರ್ ಹೇಳಿಕೆ. ಬೆಕ್ಕನ್ನು ರಕ್ಷಿಸಲು ಆಳವಾದ ಬಾವಿಗೆ ಇಳಿದ ಯುವಕನೊಬ್ಬ ಬಾವಿಯಲ್ಲಿ ಸಿಲುಕಿಕೊಂಡ ಘಟನೆ. ಅಗ್ನಿಶಾಮಕ ದಳ ಆಗಮಿಸಿ ಯುವಕನನ್ನು ರಕ್ಷಣೆ. ಇಂದಿನ ವಾರ್ತಾ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಯಿತು. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.